ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಬೆಳಗ್ಗೆನೇ ಲಾಗ್ ಶುರು ಮಾಡಕತ್ತೀನಿ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನು ಆರಾಮದೀನಿ ನೋಡ್ರಿ. ನಮ್ಮ ಬೆಳಿನ ತೋರ್ಸಂತೀರಿ ಕೆಲವರು. ನಮ್ಮ ಬೆಳಿ ನೋಡಿ ಎಲ್ಲಿ ಮಲ್ಕೊಂಡೈತಿ, ಚೀಲದ ಮ್ಯಾಗ ಮಲ್ಕೊಂಡೈತಿ. ಸಂಚ ನೋಡಿ ಇಲ್ಲಿಲ್ಲ ನೋವಾಗಿತ್ತು, ಅದಕ್ಕೆ ನಾವೇನು ಹಚ್ಚಿಲ್ಲ. ತಾನ ಕಡಿಮೆ ಆಗೈತೆ, ಯಾಕಂದ್ರೆ ಅದು ಮನ್ಯಾಗ ಇರಂಗಿಲ್ಲ. ಇವತ್ತು ಬಂದು ನಿನ್ನೆ ಒಂದು ರಾಮಾಯಣ ಮಾಡೈತೆ ಅದು ಮನ್ಯಾಗ. ಮಲ್ಕೊಂಡಾಗ ನಾನು ನಿನ್ನೆ ರಾತ್ರಿ ಮಲ್ಕೊಳ್ಳೋದು ಲೇಟ್ ಆಯ್ತು. 12 ಗಂಟೆ ಏನೋ ಆಯ್ತು. ನನ್ನ ನಿದ್ದೆ ಹತ್ಬಿಟ್ಟೈತಿ. ಅದು 3 ಗಂಟೆ ಸುಮಾರು ಏನೋ ಹಾಸಿಗೆ ಆಗಣ ಮತ್ತು ನನ್ನ ಮ್ಯಾಗಣ ಒಂದೇ ಮಾಡ್ಕೊಂಡೈತಿ. ಭಾಳ ಸಿಟ್ಟು ಬಂತು ನನಗೆ. ಮತ್ತೇನು ಮಾಡೋಕ್ಕಾಗಿಲ್ಲಲ್ಲ, ಯಾಕಂದ್ರೆ ಕಿಟಕಿ ಸಂದ ಐತೆ ನಮ್ಮ ಮನ್ಯಾಗ. ಕಿಟಕಿ ಹಾಕ್ಬೇಕಿಲ್ಲ, ಬೇರೆ ಬೇಕು ಬಂದ ದೇವ್ರ ಮುಂದೆ ಏನು ದೀಪ ಹಚ್ಚಿರ್ತೇವಲ್ಲ ಅದನ್ನು ಬತ್ತಿ ದೀಪ ಕೆಡವಿ ಬತ್ತಿ ತಿಂದು ಹೋಗ್ಬಿಡ್ತೈತಿ. ಹಾಗಾಗಿ ಹಾಕಿರ್ತೀವಿ. ಮತ್ತು ನಮ್ಮ ಮನೆಯವರು ಲೇಟಾಗಿ ಬಂದಾರ. ಅವ್ರಿಗೆ ನಿದ್ದೆ ಹತ್ಬಿಟ್ಟೈತಿ. ನನಗೂ ಅದು ಒದ್ರೆ ತಿನ್ನೋ ನಮ್ಗೆ ಗೊತ್ತಾನ ಆಗಿಲ್ಲ. ಈಗ ಜಳಕ್ಕೆ ಆತಲ್ಲ, ಇನ್ನು ಪೂಜೆ ಮಾಡ್ತೀನಿ. ನೋಡಿ ಎಷ್ಟು ಚಂದ ಅರಳೆ ಅವು. ಇವಂಥರ ಚೆಂಡು ನಾವು ಇವಕ್ಕೆ ಹಲಗಿಸಿ ಅಂತೇವಿ. ಚೆಂಡು ಈಗ ನೀವೇನಂತೀರಂತೇಳಿ ಹೇಳಿ. ಕಿತ್ತೊಗಿಬೇಕಾ? ಅದ್ರ ಇರ್ಲಿ, ಹೂ ಅಳಕತ್ತಲ್ಲ, ಚಂದ ಕಾಣಿಸ್ತೈತಿ, ಹೌದಲ್ವಾ? ಫ್ರೆಂಡ್ಸ್, ನಾನೀಗ ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ನಾಷ್ಟಾತಿ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಮ ಕೂಡ ಮಾತಾಡ್ತೀನಿ. ಫ್ರೆಂಡ್ಸ್, ನಾನಿಲ್ಲೇ ಗ್ಯಾಸಿನ ಸಾರು ಕಾಸಾಕತ್ತೀನಿ ನೋಡಿ. ನನಗೆ ಸಾರು ಕಾಸೋದೇನು ಶೇರ್ ಮಾಡ್ಕೊಂಡಿಲ್ಲ. ಇದು ಉತ್ತರ ಕನ್ನಡ ಸ್ಪೆಷಲ್ ರೆಸಿಪಿ. ಹಳ್ಳಿಗಳ ಕಡೆ ಮಾಡ್ತಾರೆ. ನಮ್ಮ ತವ್ರ ಮನ್ಯಾಗ ಭಾಳ ಸ್ಪೆಷಲ್ ಇದೆ. ಅಲ್ಲಿ ಜಾಸ್ತಿ ಮಾಡ್ತಾರೆ, ಇಲ್ಲಿ ಮಾಡೋದು ಕಡಿಮೆ. ಆದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನು ಶೇರ್ ಮಾಡ್ಕೋತೀನಿ. ನಾನು ಮರ್ತ್ಯ ಅದನ್ನು ಶೂಟ್ ಮಾಡೋದು. ಹಾಗಾಗಿ ನಾನೀಗ ಬೆಣ್ಣಿನ ಜಾಸ್ತಿ ದಿನ ಹೆಂಗೆ ಶೇಖರಣೆ ಮಾಡಿಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇಲ್ಲಿ ಬೆಣ್ಣೆ ಐತೆ ನೋಡಿ, ಅದು ನಾವು ದಿನ ಏನು ತೆಗೆದಿಡ್ತೇವಲ್ಲ ಅದು ಡಬ್ರಿ. ಅದು ನಾನು ಅದನ್ನೀಗ ನೀರು ಹಾಕಿ ತೊಳ್ಕೊತೀನಿ. ನಾವು ಬೆಣ್ಣೆನ ಎಷ್ಟು ನೀರು ಹಾಕಿ ತೊಳ್ಕೊತೀವಿ ಅಷ್ಟು ಬೆಣ್ಣೆ ಭಾಳ ದಿನ ಬರ್ತೈತಿ. ನಾನೀಗ ತೋರ್ಸಾಕತ್ನಿಲ್ಲ. ಇದನ್ನು 20 ರಿಂದ 25 ದಿನದವರೆಗೂ ಇಡ್ಬೋದು. ನಾವು ಜಾಸ್ತಿ ಇನ್ನೂ ಚಲೋಂದು ತೊಳ್ಕೊತ ಇದ್ದೀವಿ ಅಂದ್ರೆ 1 ತಿಂಗಳದವರೆಗೂ ಇಡ್ಬೋದು ವಿತೌಟ್ ಫ್ರಿಜ್ಜಲ್ಲೆಲ್ಲ. ಮತ್ತು ಫ್ರಿಜ್ ಇಲ್ಲ. ಈಗ ಕೆಲವ್ರ ಮನ್ಯಾಗ ಫ್ರಿಜ್ ಇರ್ತಾವೆ, ಮತ್ತು ಇನ್ನು ಕೆಲವ್ರ ಮನ್ಯಾಗ ಫ್ರಿಜ್ ಇರಂಗಿಲ್ಲಲ್ಲ. ಹಾಗಾಗಿ ನಾನು ಅದನ್ನು ತೊಳೆದು ನೀರು ಅಲ್ಲಿ ಮುಸ್ರಿ ಬಕೆಟ್ ಐತಿ, ಆ ಬಕೆಟ್ಗೆ ನೀರು ಹಾಕಾಕತ್ತೀನಿ. ನಾನು ಅದನ್ನೇ ಹಾಕ್ತೀನಿ. ನೀವು ಕೈಲೇ ಆದರೂ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಪೂರ್ತಿ ಮ್ಯಾಗಿನ ಕೆಳಗಿನ ಮ್ಯಾಗ ಎಲ್ಲ ಪೂರ್ತಿ ಮಿಕ್ಸ್ ಮಾಡಿ ತೊಳ್ಕೊಳ್ಳಿ. ಇಲ್ಲಾಂದ್ರೆ ಚಮಚೆ ಸಹಾಯದಿಂದ ನಾನು ಮತ್ತು ಒಂದು ಕೈ ಮೊಬೈಲ್, ಒಂದು ಕೈಲೇ ಇದು ಚಮಚೆ ಎಲ್ಲ. ಹಾಗಾಗಿ ನಂಗೆ ಸ್ವಲ್ಪ ಕಷ್ಟ. ಯಾಕಂದ್ರೆ ನಿಮ್ಗೆ ತೋರಿಸೋದ್ರ ಮಟ್ಟಿಗೆ ನಾನು ಇಲ್ಲೇ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಾಕತ್ತೀನಿ. ನೀವು ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. 3 ಸಲ ಆದರೂ ತೊಳಿರಿ ಅಥವಾ 4 ಸಲ ಆದರೂ ತೊಳಿರಿ. ನಾವು ಎಷ್ಟು ಸ್ವಚ್ಛಗೆ ತೊಳ್ಕೊತೇವೆ ಬೆಣ್ಣೆನ ಅಷ್ಟು ಅದು ಭಾಳ ದಿನ ಬರ್ತೈತಿ. ನಾನು ಮತ್ತೆ ಅದನ್ನು 2 ಸಲ ತೊಳ್ಕೊಂಡು ನೀರು ತೆಗಿಯಾಕತ್ತೀನಿ. ನಾವು ಈ ರೀತಿ 2 ದಿನಕ್ಕೊಮ್ಮೆ 1 ದಿನ ಬಿಟ್ಟು 1 ದಿನ ನಾವು ನೀರು ಎಕ್ಸ್ಚೇಂಜ್ ಮಾಡ್ತಾ ಇರ್ಬೇಕು. ದಿನ ನೀರು ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು. ಮತ್ತು 3 ದಿನಕ್ಕೊಮ್ಮೆ ನಾವು ಈ ರೀತಿ ತೊಳ್ಕೊಬೇಕು. ನಾವು ಹೊಳ್ಳೆ ಏನಾದರೂ ಡಬ್ರ್ಯಾಗ ಹಾಕಿಡ್ಬೇಕಂತಂದ್ರೆ ಆ ಡಬ್ರಿನ ನಾವು ಎಷ್ಟು ಸ್ವಚ್ಛಂಗೆ ಅದ್ರೊಳಗೆ ತಕ್ಕೊಂಡ್ರು ಬೆನ್ನು ಸ್ವಲ್ಪ ಉಳಿದಿರ್ತೈತಿ. ಹಾಗಾಗಿ ನಾವು ಏನು ಮಾಡ್ಬೇಕು, ಅದಕ್ಕೆ ನೀರು ಹಾಕಿ ಅದನ್ನ ಗ್ಯಾಸಿನ ಮ್ಯಾಗಿಟ್ಟು ಕಾಸ್ಕೋಬೇಕು. ಕಾಸ್ಕೊಂಡ್ವಿ ಅಂದ್ರೆ ಅದೇ ಬೆನ್ನೆಲ್ಲ ಬಿಡ್ತೈತಿ, ಎಲ್ಲ ಸ್ವಚ್ಛಕ್ಕೆ ತೊಳ್ಕೊಂಡು ನಾವು ಮತ್ತೆ ಬೇಕಾದ್ರೆ ಡಬ್ರ್ಯಾಗಾದ್ರೂ ಇಟ್ಕೊಳ್ಳಿ ಅಥವಾ ನೀವು ಬೇರೆ ಸ್ಟೀಲಿಂದ್ರಾಗ ಇಟ್ಕೊಳ್ಳಿ. ಮತ್ತು ಇದನ್ನ ಇಟ್ಕೋಬೇಕಾದ್ರೆ ಸ್ಟೀಲಿನ ಪಾತ್ರೆ ಇದು ಅಲ್ಯೂಮಿನಿಯಂ ಇಟ್ಕೊಂಡು ಸಿಟಿಯಾಗಿ ಅಲ್ಯೂಮಿನಿಯಂ ಇರಂಗಿಲ್ಲಲ್ಲ. ಕೆಲವ್ರು ಮನ್ಯಾಗ ಇದ್ದೋ ಅಂದ್ರೆ ಅದು ಏನಾಗತ್ತಂದ್ರೆ ಹಾಳಾಗಿಬಿಡತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ಮೆಥಡ್ ಯಾರಿಗೆಲ್ಲ ಇಷ್ಟ ಆಗೈತಿ, ಇಷ್ಟ ಆದವ್ರು ಮಾತ್ರ ಟ್ರೈ ಮಾಡಿ, ಇಷ್ಟ ಆಗದೆ ಬೇಡ. ಫ್ರೆಂಡ್ಸ್, ನಾನು ಮುಂಜಾನೆ ಲಾಗ್ ಶುರು ಮಾಡಿದ್ನಲ್ಲ, ಮುಂಜಾನೆಯಿಂದ ನನಗೆ ಈ ಹೊತ್ತಿನವರೆಗೂ ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಭಾಳ ಬೇಸರ ಅಂತಾರೆ. ಅಪ್ಪಾಗ ಆರಾಮಾಗೇ ಇಲ್ಲಂತ. ಮತ್ತು ಮುಂಜಾನೆ ಆರಾಮಾಗಿತ್ತು ಅಂತೇಳಿ ಫೋನ್ ಹಚ್ಚಿದಳವ. ಮತ್ತು ಇಕ್ಕಟ್ಟು ಆಮ್ಯಾಗ ನಮ್ಮ ಮನೆಯವ್ರಿಗೇನೋ ಫೋನ್ ಹಚ್ಚಿದ್ರಂತ. ನಮ್ಮ ಮನೆಯವರ ಫೋನ್ ಹಚ್ಚಿದ್ರಂತ ಆರಾಮಾಗಿಲ್ಲ ಅಂತೇಳಿ ಅಂದ್ರಂತ. ಯಾಕಂತನೂ ಗೊತ್ತಾಗಲ್ತ. ಇಲ್ಲಿ ವಾತಾವರಣ ಆಗಿ ಬರೋಂಗಿಲ್ಲ ಅವ್ರಿಗೆ. ಇಲ್ಲಂತಲ್ಲ ಬೇರೆ ಎಲ್ಲಾರು ಹೋದ್ರಂದ್ರೆ ಅವ್ರಿಗೆ ಅಲ್ಲಿ ವಾತಾವರಣ ಆಗಿ ಬರೋಂಗಿಲ್ಲ. ಹಾಗಾಗಿ ಮತ್ತು ಅಲ್ಲಾದ್ರೆ ಕಳಿಸಿದ್ರೆ ಆರಾಮಾಕೈತೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಅಲ್ಲಿ ದವಾಖಾನೆ ತೋರಿಸಿ ಹೋಗೋಮುಂದೆ ದವಾಖಾನೆ ತೋರಿಸಿ ಊರಿಗೆ ಬಿಟ್ಟು ಬಂದಾರ. ಆದರೂ ಆರಾಮಾಗಿಲ್ಲ ಅಂತ. ಅದು ಯಾವುದಾದ್ರೂ ಕಾಯಿಲೆ ಆದ್ರೆ ಕಡಿಮೆ ಆಕೈತಿ. ಆದ್ರೆ ಕೆಲವೊಂದು ಕೆಟ್ಟ ದೃಷ್ಟಿಗಳು ಮನುಷ್ಯರ ಮ್ಯಾಗ ಬಿದ್ದಾಗ ಅವು ಏನು ಮಾಡಿದರೂ ಸರಿ ಹೋಗಂಗಿಲ್ಲ. ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಂಗಿಲ್ಲ. ಕೆಲವ್ರಿಗೆ ಗೊತ್ತಾದರೂ ಆಗ್ಬೋದು. ಏನು ಮಾಡೋಕ್ಕಾಗಿಲ್ಲ. ಸದ್ಯಕ್ಕೆ ಅವರು ಚಲೋ ಇರ್ತಾರೆ. ಅದ್ರ ಮುಂದೊಂದು ದಿನ
ನಾವು ಏನೇ ತಪ್ಪು ಮಾಡಿದ್ರು ಮಾಡಿದ ತಪ್ಪಿಗೆ ಅಂದ್ರೆ ಶಿಕ್ಷೆ ಅನುಭವಿಸ್ತಾರೆ. ಆದರೂ ಭಾಳ ಬೇಸರಕ್ಕೈತೆ ಅಪ್ಪನ ಬಗ್ಗೆ ನೆನೆಸ್ಕೊಂಡ್ರೆ. ಏನು ಮಾಡೋಕ್ಕಾಗಂಗಿಲ್ಲ. ಕೆಲವರು ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಡ್ತೀನಿ. ನೀವು ವಿಡಿಯೋ ಹೆಂಗೆ ಮಾಡ್ತೀರಿ, ವಿಡಿಯೋ ಎಡಿಟ್ ಹೆಂಗೆ ಮಾಡ್ತೀರಿ, ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂತೇಳಿ. ನನಗೆ ಯಾರೂ ಹೆಲ್ಪ್ ಮಾಡೋಂಗಿಲ್ಲ, ನಾನೊಬ್ಬಳೇ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಏನೈತಿಲ್ಲ ಅದನ್ನು ನಾನೊಬ್ಬಳೇ ಮ್ಯಾನೇಜ್ ಮಾಡ್ತೀನಿ, ಬೇರೆ ಯಾರೂ ಮ್ಯಾನೇಜ್ ಮಾಡೋಂಗಿಲ್ಲ. ಪ್ರತಿಯೊಂದನ್ನು ನಾನೇ ಮಾಡ್ಕೋತೀನಿ. ವಿಡಿಯೋ ಮಾಡೋದಾಗಲಿ, ವಿಡಿಯೋ ಎಡಿಟಿಂಗ್ ಮಾಡೋದಾಗಲಿ, ಮತ್ತೊಂದಾಗಲಿ ಎಲ್ಲ ನಾನೇ ಮಾಡ್ತೀನಿ. ಮತ್ತು ನಿಮ್ಗೆ ಯೂಟ್ಯೂಬಿಂದ ತಿಂಗಳ ರೊಕ್ಕ ಎಷ್ಟು ಬರಾಕತ್ತೈತೆ ಅಂತ ಕೇಳಾಕತ್ತೀರಲ್ಲ, ನಂಗೆ ತಿಂಗಳ ಎಷ್ಟು ಬರ್ಬೋದಂತ ಗೆಸ್ ಮಾಡಿ. ಯೂಟ್ಯೂಬಿಂದ ಭಾಳ ಬರ್ಬೋದಾ, ಕಡಿಮೆ ಬರ್ಬೋದಾ, ಹೆಂಗಂತ ಗೆಸ್ ಮಾಡಿ. ನೀವೆಲ್ಲ ಗೆಸ್ ಮಾಡೋದು ಬೇಡ ಬಿಡಿ, ನಾನೇ ಹೇಳ್ತೀನಿ. ನಾನು ಚಾನಲ್ ಶುರು ಮಾಡಿ 8 ತಿಂಗಳಾಯ್ತು. 8 ತಿಂಗಳದೊಳಗೆ ನನ್ನ ಚಾನಲ್ ಸಕ್ಸಸ್ ಆಗಿದ್ದೆ. ಬರೀ 20 ದಿನದಲ್ಲಿ ನನ್ನ ಚಾನಲ್ ಸಕ್ಸಸ್ ಆಗೈತಿ. ಅದಕ್ಕೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಸಾಧ್ಯ ಆಯಿತು. ಬರೀ 20 ದಿನದಲ್ಲಿ ನನ್ನ ಚಾನಲ್ ಸಕ್ಸಸ್ ಆಯಿತು. ಈ ಹಂತಕ್ಕೆ ಬಂದೈತೆ ಅಂದ್ರೆ ಅದಕ್ಕೆಲ್ಲದಕ್ಕೂ ನೀವೇ ಕಾರಣ. ನೆಕ್ಸ್ಟ್ ಇನ್ನೊಂದು ಸಿಹಿ ಸುದ್ದಿ ಕೊಡ್ತೇನೆ ನಿಮಗೆಲ್ಲರಿಗೂ. ಇನ್ನೊಂದು 4 ದಿನ ಅಥವಾ 3 ದಿನ ಆಗ್ಬೋದು, ಅಥವಾ ಸ್ವಲ್ಪ ಜಾಸ್ತಿ ದಿನವೂ ಆಗ್ಬೋದು. ಅದನ್ನು ಏನಂತ ನಾನು ಲೈವಲ್ಲಿ ಬರ್ತೀನಿ, ಲೈವಲ್ಲಾದರೂ ಹೇಳ್ತೀನಿ, ಅಥವಾ ಒಂದು ವ್ಲಾಗಲ್ಲಾದರೂ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ನೀವು ಖುಷಿ ಪಡ್ತೀರಾ. ಆ ಖುಷಿಗೆಲ್ಲದಕ್ಕೂ ನೀವೇ ಕಾರಣ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಯೂಟ್ಯೂಬಿಂದ ₹1 ಬಂದಿಲ್ಲ ಇಲ್ಲಿವರೆಗೂ. ನಾನು ಅದನ್ನೇ ಹೇಳಿದ್ನಲ್ಲ, ನನ್ನ ಚಾನಲ್ ಸಕ್ಸಸ್ ಆಗಿದ್ದೆ. ಬರೀ 20 ದಿನದಾಗ ನನ್ನ ಚಾನಲ್ ಸಕ್ಸಸ್ ಆಗೈತಿ. ನನ್ನ ಚಾನಲ್ ಮಾನಿಟೈಸೇಷನ್ ಆಗಿ 15 ದಿನ ಆಯಿತು. ₹1 ಇಲ್ಲಿವರೆಗೂ ಬಂದಿಲ್ಲ. ಯಾಕಂದರೆ ಕೆಲವರು ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ಇರ್ತೈತಿ, ಹಾಗಾಗಿ ನಾನು ಹೇಳಾಕತ್ತೀನಿ. ಜಾಸ್ತಿ ನಂಗೆ ಕಮೆಂಟ್ ಬರಾಕತ್ತಿದ್ದು, ಮತ್ತು ಸುಮ್ಮನೆ ನಾನು ಪದೇ ಮುಂದಿನ ಲಾಗಲ್ ಅಂತಂದ್ರೆ ನಂಗೆ ಕಮೆಂಟಿಗೆ ರಿಪ್ಲೈ ಮಾಡೋದು ಕಷ್ಟ ಆಗತ್ತೆ. ಹಾಗಾಗಿ ನಾನು ಹೇಳಿದೆ. ಯಾವ ಯೂಟ್ಯೂಬ್ ಚಾನಲ್ ಮಾಡಿದಿಂದ ನಾವು ವಿಡಿಯೋ ಅದಕ್ಕೆ ಈ 2020ರಲ್ಲಂತೂ ಭಾಳ ಅಂದ್ರೆ ಭಾಳ ಯೂಟ್ಯೂಬ್ ರೂಲ್ಸ್ ಚೇಂಜ್ ಆಗ್ತವೆ. ದಿನಕ್ಕೆ ದಿನ ಯೂಟ್ಯೂಬ್ ರೂಲ್ಸ್ ಚೇಂಜ್ ಆಗಕತ್ತವು. ಅದು ಹೇಳಿದ್ರೆ ಕೆಲವರಿಗೆ ಸುಳ್ಳು ಅಂತ ಅನಿಸ್ಬೋದು, ಸುಳ್ಳಲ್ಲ, ಕರೆನ. ಅಂದರೆ ಯೂಟ್ಯೂಬರ್ಸ್ ಮಾತ್ರ ಗೊತ್ತಿರ್ತೈತೆ ಅದೇನಂತೇಳಿ. ಬೇಗ ಚಾನಲ್ ಮಾನಿಟೈಸೇಷನ್ ಆಗಬಾರ್ದಂತೆ, ಆ ರೀತಿ ಆ ರೂಲ್ಸು ಈ ರೂಲ್ಸು ಹಲವಾರು ರೂಲ್ಸ್ ಬರಾಕ್ತಾವೆ ಯೂಟ್ಯೂಬಲ್ಲಿ. ಒಂದು ಚಾನಲ್ ಸಕ್ಸಸ್ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಕಷ್ಟ ಈಗ. ಯಾಕಂದ್ರೆ ಯೂಟ್ಯೂಬರ್ಸ್ ಜಾಸ್ತಿ ಆಗಿದ್ದಾರೆ, ಹಂಗಾಗಿ ಯೂಟ್ಯೂಬ್ ರೂಲ್ಸೂ ಭಾಳ ಚೇಂಜ್ ಆಗಕತ್ತವು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನನ್ನ ಚಾನಲ್ ಸಕ್ಸಸ್ ಆಯಿತು. ಅದೊಂದು ಭಾಳ ಖುಷಿ ಆಯಿತು ನನಗೆ. ನಾನು ಕರೆ ಹೇಳಾಕತ್ತೇನೆ ರೀ, ನನಗೆ ಯೂಟ್ಯೂಬಿಂದ ₹1 ಇಲ್ಲಿವರೆಗೂ ಬಂದಿಲ್ಲ. ನಾನು ಮತ್ತೆ ಅದನ್ನ ಹೇಳಾಕತ್ತೇನೆ. ಯೂಟ್ಯೂಬ್ ರೂಲ್ಸು ಭಾಳ ಅಂದ್ರೆ ಭಾಳ ಚೇಂಜ್ ಆಗಕತ್ತವೆ. 2020ರಲ್ಲಿಂದ್ರೂ 15 ದಿನಕ್ಕೊಮ್ಮೆ ಯೂಟ್ಯೂಬ್ ರೂಲ್ಸು ಕೆಲವೊಂದು ಚೇಂಜ್ ಆಗ್ತಿರ್ತಾವೆ. ಕೆಲವರು ಟೆಕ್ ಕನ್ನಡದವ್ರು ಹೇಳಿದ್ರು ಹೇಳ್ಬೋದು, ಕೆಲವೊಂದು ಹೇಳಕ್ಕೂ ಹೋಗಂಗಿಲ್ಲ ರೀ. ಯಾಕಂದ್ರೆ ಯೂಟ್ಯೂಬ್ ರೂಲ್ಸ್ ಹೇಳಿದ್ರೆ ಈಗ ಕೆಲವರು ಸುಳ್ಳು ಅಂತ ತಿಳ್ಕೊತಾರೆ, ಹಾಗಾಗಿ ಸುಳ್ಳು ಹೇಳಿದರೆ ಏನೂ ಇಲ್ಲಲ್ಲ. ನಿಮ್ದು ಡೌಟ್ ಎಲ್ಲ ಕ್ಲಿಯರ್ ಆತಂತೇಳಿ ಅನ್ಕೋತೀನಿ. ನಾನೀಗ ಮನೆಗೆ ಹೋಗ್ತೇನೆ ರೀ. ಟೈಮ 3 ಗಂಟೆ 5 ನಿಮಿಷ ಆಯಿತು. ಮನೆಗೆ ಹೋಗಿ ನಮ್ಮ ದನಗಳು ನೋಡ್ರಿ ಇಲ್ಲಿ ಕಟ್ಟೀನಿ. ಇಷ್ಟೊತ್ತನೇ ಮೇಯ್ಸ್ಕೊಂಬಂದೆಪ್ಪ. ಆ ಕಡೆ ಕೆಳಕ್ಕೆ ಹೋಗಿದ್ದು, ಆಗ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಕೆಳಕೊಂದು ಹೋಗಿದ್ದು, ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಮನಸ್ಸಿಗೂ ಒಂಥರ ಬೇಜಾರು ದುಃಖ ಅಂತ ಅನ್ಸಾಕತ್ತಿ, ಬ್ಯಾಡ ಅಂತೇಳಿ ಈಗ ಮನೆಗೆ ಹೋಗ್ತೇನೆ ರೀ. ಮನೆಗೆ ಹೋಗಿ ಸಣ್ಣಗೆ ಹನಿ ಸಿಡಿಯಾಕತೈತಿ, ನಿಮ್ಗೆ ಕಾಣಿಸಂಗಿಲ್ಲ. ಹನಿ ಸಿಡಿದು ನಿಮ್ಗೆ ಕಾಣಿಸಂಗಿಲ್ಲಲ್ಲ, ಹಾಗಾಗಿ ಒಗ್ಯಾನೊಂದು ಒಗದು ಹಾಕಿಟ್ಟು ಬಂದೀನಿ. ಅವನಿಗೆ ಹೋಗಿ ತಗೋತೆ. ನಾವು ಆರಿಲ್ಲ, ಇನ್ನೂ ಕಟ್ಗೆ ಮುರ್ಕೋಬೇಕು, ಒಗ್ಯಾನ ತಕ್ಕೋಬೇಕು. ಮತ್ತು ದನಕ್ಕೆ ಜೋರು ಮಳೆ ಬಂತಂದ್ರೆ ಸಜ್ಜಿ ಮೇವು ಕಡ್ದು ಹಾಕ್ತೇನೆ. ಒಂದಿಟ್ಟು ತಿಂತಾವು. ಬಾಳೆಹಣ್ಣು ತಿನ್ನಂಗಿಲ್ಲ, ಸಜ್ಜಿ ಮೇವು ಕಣಕಿನೂ ತಿನ್ನಂಗಿಲ್ಲ, ಸಜ್ಜಿ ಮೇವು ತಿನ್ನಂಗಿಲ್ಲ, ಬಿರ್ಸಕ್ಕೈತೆ ಅಂತೇಳಿ. ನಾನು ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಕಡೆ ಸಿಗ್ತೇನೆ ರೀ ನಿಮ್ಮ ಕೂಡ ಮಾತಾಡೋಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಾರನೇ ದಿನದ ವಿಡಿಯೋ. ನಾನು ಅವಲಕ್ಕಿ ಮಾಡಾಕತ್ತೇನೆ ನಾಷ್ಟಕ್ಕೆ. ನಾನು ಯಾವ ರೀತಿ ಮಾಡ್ಕೋತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಹಿಂದಿನ ವ್ಲಾಗಲ್ಲಿ ನಾನು ತೋರಿಸಿದ್ದೇನೆ ಅವಲಕ್ಕಿ ಮಾಡೋದು. ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಐತಿ, ಹಾಗಾಗಿ ಈಗ ಶೇರ್ ಮಾಡ್ಕೊಳಕತ್ತೇನೆ. ನಾನೀಗೆಲ್ಲ ಒಂದು ಡಬ್ರಿ ಇಟ್ಟೇನೆ. ಡಬ್ರಿ ಕಾದ ನಂತರ ಎಣ್ಣೆ ಹಾಕಾಕತ್ತೀನಿ. ಅದಕ್ಕಿಂತ ಮೊದಲು ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಕರಿಬೇವು ಕಾಲಿಗಿತ್ತು. ಮನೆ ಹಿಂದೆ ಗಿಡದಾಗ ಚಲೋ ಇದ್ರಿಕಿಲ್ಲ, ಹಾಗಾಗಿ ನಾನು ಇರಲಿ ಬಿಡು ಅಂತೇಳಿ ಅಷ್ಟೇ ಮಾಡಿದೆ. ನಾನೀಗ ಎಣ್ಣೆ ಕಾದ ನಂತರ ಶೇಂಗಾ ಹಾಕೊಳಕತ್ತೀನಿ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ನಾನು ಅವಲಕ್ಕಿನ 2 ಸಲ ನೀರಲ್ಲಿ ತೊಳೆದು ಅವ್ನ ತೆಗೆದು ಇಟ್ಕೊಂಡೇನಿ. ನಾವು ಶೇಂಗಾನ ಎಷ್ಟು ಚಲೋ ಫ್ರೈ ಮಾಡ್ಕೋತೀವಿ ಅಷ್ಟು ತಿನ್ನೋಕೆ ಚಲೋ ಆಕ್ಕವು. ನಿಮ್ಮ ಕಲರಲ್ಲಿ ಕಪ್ ಕಾಣಿಸ್ಬೋದು, ಹೊತ್ತಿದ್ದು ಏನೋ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನಾವು ಶೇಂಗಾ ಹೊತ್ತಿಲ್ಲ, ಆ ಕಲರ್ ಬರೋ ಸ್ವಲ್ಪ ಮೊದಲು ಜಾಸ್ತಿ ಎಣ್ಣೆ ಕಾದಿತ್ತಲ್ಲ, ಹಾಗಾಗಿ ನಾನು ಆಮೇಲೆ ಉರಿ ಕಡಿಮೆ ಮಾಡಿದೆ.
ಅದು ಶೇಂಗಾ ಫ್ರೈ ಆದಿಂದ ಸಾಸಿವೆ ಮತ್ತು ಜೀರಿಗೆ ಹಾಕ್ತೀನಿ. ಈಗ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿ. ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಇನ್ನು ಕೊತ್ತಂಬರಿ ಹಾಕಿಲ್ಲ, ಅದು ಅಲ್ಲೇ ಕಟ್ ಮಾಡಿರ್ತೀನಿ. ಹಂಗಾಗಿ ಅದ್ರ ಕೂಡ ಸ್ವಲ್ಪ ಮಿಕ್ಸ್ ಆಗಿಲ್ಲ. ನಾವು ಇದನ್ನಿಷ್ಟು ಚಲೋಂತಿನ ಫ್ರೈ ಮಾಡ್ಕೋಬೇಕು. ಎಷ್ಟು ಚಲೋಂತಿನ ಎಣ್ಣೆ ಹುರ್ಕೋತೀವಿ ಅಷ್ಟು ಚಲೋ ಆಗ್ತೈತಿ. ನಾನು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಳ್ಳೋದು ಮರ್ತಿದ್ದೆ, ಯಾಕಂದ್ರೆ ನಮ್ಮ ಮನೆಯವ್ರು ಖಾರ ಜಾಸ್ತಿ ತಿನ್ನೋಲ್ಲ. 2 ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿರ್ತೀನಿ. ನಾನು ಸಣ್ಣ ಸಣ್ಣ ಕಟ್ ಮಾಡೋಂಗಿಲ್ಲ, ಯಾಕೋ ಅವರು ಮೆಣಸಿನ್ಕಾಯಿ ತಿನ್ನಲ್ಲ. ಹಾಗಾಗಿ ಈಗ ನಾನು ಸ್ವಲ್ಪ ಅರಿಶಿನ ಪೌಡರ್, ಯಾಕಂದ್ರೆ ಇಬ್ಬರಿಗೆ ಆಗೋಷ್ಟು ಮಾಡಾಕತ್ತೀನಿ ನಾನು ಅವಲಕ್ಕಿ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ. ನಿಮ್ಗೆ ಸಕ್ಕರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಷ್ಟ ಇಲ್ಲದೇ ಇದ್ದರೆ ಸ್ಕಿಪ್ ಮಾಡಿ. ಒಂದ್ಸಲ ಆ ರೀತಿ ಟ್ರೈ ಮಾಡ್ತಿದ್ರೆ ಟ್ರೈ ಮಾಡಿ ನೋಡಿ. ಅದನ್ನೆಲ್ಲನೂ ಎಣ್ಣೆಯಾಗ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಮತ್ತು ಉಪ್ಪು ಎಲ್ಲ ಕರಗಬೇಕಲ್ಲ, ಹಾಗಾಗಿ ನಾವು ಸರಿಯಾಗಿ ಸ್ವಲ್ಪ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಅವಲಕ್ಕಿಗೆ. ಯಾಕಂದ್ರೆ ದಿಢೀರ್ ಅಂತ ಆಗೋ ಇದು ಬ್ರೇಕ್ಫಾಸ್ಟ್ ಅಂದ್ರೆ ಅವಲಕ್ಕಿ. ಈಗ ಅದೆಲ್ಲ ಸಕ್ಕರೆ ಎಲ್ಲ ಕರಗೈತಿ. ನಾನು ಕೊತ್ತಂಬರಿ ಅಂದ್ರೆ ಉರಿ ಪೂರ್ತಿ ಸಣ್ಣ ಇಟ್ಟೇನೆ. ನಾನೀಗ ಕೊತ್ತಂಬರಿ ಹಾಕೀನಿ. ಕೊತ್ತಂಬರಿ ಹಾಕಿ ನಾನು ಅವಲಕ್ಕಿ ಹಾಕಾಕತ್ತೇನೆ ನೋಡಿ. ಅವನ್ನೇನು ತೊಳೆದು ಒಂದು ತಾಟ್ನಾಗ ಏನು ತೆಗೆದಿಟ್ಟಿರ್ತೇನಲ್ಲ ಅವನು ಈಗ ಅವಲಕ್ಕಿ ಹಾಕಾಕತ್ತೀನಿ. ನಾವು ಜಾಸ್ತಿ ಹೊತ್ತು ನೀರಾಗಿ ಬಿಡಬಾರ್ದು. ನೀರೆಲ್ಲ ಒಂದು 2 ಸಲ ತೊಳ್ಕೊಂಡು ಒಂದು ಪ್ಲೇಟಿಗೆ ತೆಗೆದು ಸ್ವಲ್ಪ ಹತ್ತಿಕ್ಕಿಡ್ಬೇಕು. ಹತ್ತಿಕ್ಕಿಟ್ರೆ ಮಸ್ತ್ ಅಕ್ಕ ಅವಲಕ್ಕಿ. ಈಗೆಲ್ಲ ಅವಲಕ್ಕಿ ಹಾಕಿ ನಾನು ಮಿಕ್ಸ್ ಮಾಡಾಕತ್ತೀನಿ. ಅದು ಅವಲಕ್ಕಿ ಎಲ್ಲ ರೆಡಿ ಆಯ್ತು. ನಾನು ನಮ್ಮ ಮನೆಯವ್ರಿಗೆ ಹಾಕಿ ಕೊಡಾಕತ್ತೀನಿ ನೋಡಿ. ಅವಲಕ್ಕಿ ಜೊತೆ ಫ್ರೆಂಡ್ಸ ನಾವು ಮೊಸರು ಹಾಕೊಂಡು ತಿಂತೇವೆ, ಇಲ್ಲ ಸೇವ್ ಇದ್ರೆ ಸೇವ್ ಹಾಕೊಂಡು ತಿಂತೇವೆ. ನಮ್ಮ ಮನೆಯವ್ರು ಏನು ಬೇಡ ಅಂತಂದ್ರೆ, ಸೇವ್ನಿದ್ದು ಮೊಸರುನಿತ್ತು ಬೇಡ ಅಂತಂದ್ರೆ ಹಂಗಾಗಿ ಹಂಗೆ ಹೋಗಿ ಕೊಡ್ತೀನಿ ನಾನು ಅವ್ರಿಗೆ. ನಮ್ಮ ದೇವಕ್ಕೆ ಬಂದಾಗ ನೋಡ್ರಿ, ದನ ಮೇಯಿಸಿ ದನಗಳಿಗೆ ನೀರು ಕುಡಿಸ್ತೀವ. ದನಗಳಿಗೆ ನೀರು ಕುಡಿಸಿ ಇಲ್ಲ ನನ್ನಂತೇಳಿ ಬಂದಾಳ. ಎದಕ್ಕೆ ಬಂದಾಳ ಗೊತ್ತಾಕೆ? ತಿನ್ನಕ್ಕೆ ಬಂದಾಳ. ಅದು ಗೋಕಾಕಲ್ಲಿ ಮೊನ್ನೆ ಕರ್ದಂಡು ತಂದಿದ್ವಲ್ಲ, ಅದನ್ನು ಕರ್ದಂಡು ತಿನ್ನಕತ್ತಾಳ. ನಾನೀಗ ದನ ಮೇಯ್ಸಕ್ಕೆ ಹೋಗ್ತೇನೆ ಫ್ರೆಂಡ್ಸ್. ಇವರೇನಪ್ಪ ದಿನ ಅದನ್ನ ಹೇಳ್ತಾರೆ ಅಂತೀರೇನೋ. ನನಗೆ ಇದು ಸೂರ್ಯಕಾಂತಿ ಹೂವು ಅಂತ ಗೊತ್ತಿದ್ದಿರ್ಕಿಲ್ಲ. ಅಲ್ಲದ ನೋಡಿ ಎಷ್ಟು ಚಂದ ಅರಳೆವ, ಭಾಳ ಅಂದ್ರೆ ಭಾಳ ಚಂದ ಅರಳೆ, ಭಾಳ ಹೂವು ಅರಳೆವ. ಅದಕ್ಕೆ ಗಿಡ ಬೆಳೆಯಕ್ಕೆ ಇಲ್ಲಿ ಕೆಳಗೆ ಬೆಳೆಯಕ್ಕೆ ಜಾಗಿಲ್ಲ. ಪ್ಯಾಲ್ ಗಿಡ ಮತ್ತು ಸೀತಾಫಲ ಗಿಡ, ಪಪ್ಪಾಯ ಗಿಡ ಎಲ್ಲ ಅದಾವಲ್ಲ, ಹಾಗಾಗಿ ಭಾಳ ಎತ್ತರಕ್ಕೆ ಹೋಗೈತದು. ಭಾಳ ಎತ್ತರಕ್ಕೆ ಹೋಗಿ ಅಲ್ಲಿ ಮ್ಯಾಗ ಹೂವು ಆಗ್ತಾವ. ಎಷ್ಟು ಚಂದ ಹೂವು ಆಗ್ತಾವ ನೋಡಿದ್ರೆ ನನಗೆ ಖುಷಿ ಆಗತೈತಿ. ಇದನ್ನು ನಮ್ಮ ಕಾಕಾರ ಮದ್ವೆಗೆ ಹೋಗಿದ್ವಿ. ಆ ಲಾಗಲ್ಲಿ ಹೇಳಿದ್ ನೀನು, ನಂಗೆ ಮರ್ತಿದ್ದೀನಿ, ಮತ್ತೆ ಹೇಳಾಕತ್ತೀನಿ. ನಮ್ಮ ಕಾಕಾರ ಮದ್ವೆಗೆ ಹೋಗಿದ್ವಿ. ಅಲ್ಲಿ ಪ್ರತಿಯೊಬ್ಬರು ಮನೆ ಮುಂದೆ ಇದ್ದು. ನಾವಲ್ಲಿ ಹಳ್ಳ್ಯಾಗ ಗೊತ್ತಲ್ಲ, ಒಂದು ಸಣ್ಣ ಚಾದ ಅಂಗಡಿ ತಿರ್ತೇವೆ ಹಿಂಗೆ ಕ್ರಾಸಿಗೆ ರೋಡಿಗತಿ. ಅಲ್ಲೇ ಕೇಳಿ ಇಸ್ಕೊಂಬಂದಿದ್ವಿ. ವೈರ್ವಾಗಿ ಕೊಡ್ತೇವೆ ಅದ್ರಾಗೇನೈತಿ. ಅವ್ರಿಗೆ ಗೊತ್ತಿದೆ ಯಾವ ಅಂತ ಕೇಳಿದೆ ನಾನು. ಅಂದ್ರೆ ಸೂರ್ಯಕಾಂತಿ ಅಂದ್ರೆ ಈಗ ನಾವು ಹೊಲ್ದಾಗ ಬೆಳಿತೀವಲ್ಲ ಸೂರ್ಯಪಾನ, ನಾನು ಅದಕ್ಕೂ ಅಲ್ದೇನೋ ಅಂತ ಅಂದ್ಕೊಂಡಿದ್ದೆ. ನನಗೊಬ್ರು ಕಮೆಂಟ್ ಮಾಡಿ ಹೇಳಿದ್ರಲ್ಲ ಸೂರ್ಯಕಾಂತಿ ಹೂವು ಅಂತೇಳಿ. ಚಂದ ಭಾಳ ಐತೆ ಹೂವು ನೋಡಾಕ. ಇಷ್ಟು ದೊಡ್ಡ ದೇವ್ರಿಗೆ ಇಡ್ಸಕ್ಕಂತ್ರ ಮಸ್ತ್. ಆದ್ರೆ ಮ್ಯಾಕೆ ಭಾಳ ಅದಾವ. ಈಗ ನಾವು ಏನಾರು ಅದನ್ನ ಬಗಸ್ಕೊಂಡ್ವಿ ಅಂದ್ರೆ ಅದು ಗಿಡ ಮುರಿತೈತಿ. ಅಲ್ಲೊಂದು ಚೆಂಡು ಹೂವಿನ ಗಿಡ ತಿಪ್ಪ್ಯಾಗ ಹುಟ್ಟೈತಿ. ಅಲ್ಲಿ ನಮ್ಮ ದೇವಕ್ಕೆ ಹೊಂಟಾಳ ನೋಡಿ. ಹಾಗಾಗಿ ಅದನ್ನ ನಿಮ್ಗೆ ತೋರ್ಸೋಕ್ಕಾಗಲ್ಲ. ನೋಡ್ತೇನೆ ಒಂದಿನ ಟ್ರೈ ಮಾಡ್ತೀನಿ, ಕೆಳಯಾಗ ಬಾಗಿಸ್ಕೊಂಡು ತೋರಿಸ್ತೀನಿ. ಮತ್ತು ನಿಮ್ಮ ಕಡೆ ಎಲ್ಲ ಅಂಥ ಹೂವಿನ ಗಿಡಗಳು ಇದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಭಾಳ ಖುಷಿ ಆಯ್ತು ನನಗೆ ಆ ಹೂವಿನ ಗಿಡ ನೋಡಿ. ನಮ್ಮ ದನಗಳು ನೋಡಿ, ಗೌರಿ ಮತ್ತು ಅದ್ರ ಮಗಳು ಅಲ್ಲಿ ಮಲ್ಕೊಂಡೈತಿ. ನಮ್ಮ ಎಮ್ಮಿ ಗೆದ್ದು ನಿಂತಿ. ನಮ್ಮ ಎಮ್ಮಿ ಹಾಲ ಕೊಡಲ್ತ 4-5 ದಿನ ಆತೇನೋ. ನಾನೀಗ ಹಾಯ್ ಹೇಳ್ತೀನಿ. ಕೆಲವ್ರಿಗೆ ಹಾಯ್ ಹೇಳೋದೈತಿ, ಹಾಯ್ ಹೇಳ್ತೀನಿ. ಹಾಯ್ ವೈಷ್ಣವಿ, ಹಾಯ್ ಗ್ರೇಟಾ, ಹಾಯ್ ಶೋಭಾ, ಹಾಯ್ ಸುಚಿತಾ, ಹಾಯ್ ವಿದ್ಯಾ, ಹಾಯ್ ಗಾಯು, ಹಾಯ್ ಕೃಷ್ಣವನ್, ಹಾಯ್ ರಮನ್ MB ನಾಯ್ಕ್, ಹಾಯ್ ಆಶಾ, ಹಾಯ್ ಸುನೀತಾ, ಹಾಯ್ ಪ್ರೇಮ, ಹಾಯ್ ಹರೀಶ್ ಶೆಟ್ಟಿ, ಹಾಯ್ ರೂಪಾ ಶೆಟ್ಟಿ, ಹಾಯ್ ಸಿಂಚನಾ ಶೆಟ್ಟಿ. ಚಾರ್ಮಾಡಿ ಮನೆ ಧರ್ಮಸ್ಥಳ ಅಂತ ಹೇಳಿದ್ರು ಅವರು. ಹಾಯ್ ಸುಬೇದಾ, ಹಾಯ್ ಸೋನು ಧ್ರುವ, ಹಾಯ್ ಲಾವಣ್ಯ, ಹಾಯ್ ಪ್ರಿಯಾ, ಹಾಯ್ ಪ್ರವೀಣ್ ಮೊಹಮ್ಮದ್, ಹಾಯ್ ತನುಶ್ರೀ,
ಹಾಯ್ ಶಕು, ಹಾಯ್ ಸಾನ್ವಿತಾ. ಫ್ರೆಂಡ್ಸ್, ಇಷ್ಟು ಜನಕ್ಕೆಲ್ಲ ಹಾಯ್ ಹೇಳೋದಿತ್ತು. ನನ್ನ ಮತ್ತು ಯಾರ್ದಾದ್ರೂ ಹೆಸರು ಏನಾದರೂ ಮಿಸ್ ಮಾಡಿದ್ನಿ ಅಂದ್ರೆ ನೀವು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡಿ ಹೇಳಿ. ಪ್ಲೀಸ್ ಯಾರೂ ಬೇಸರ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ಕೆಲವೊಂದು ನೋಟಿಫಿಕೇಶನ್ ದೂರ ಹೋಗಿರ್ತಾವೆ, ಹಾಗಾಗಿ ಸ್ವಲ್ಪ ಹುಡುಕಿ ನನಗೆ ಬರೆದಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಕೈತಿ. ಅರ್ಥ ಮಾಡ್ಕೋತೀರಂತೇಳಿ ಅನ್ಕೋತೀನಿ ನಾನು. ಫ್ರೆಂಡ್ಸ್, ನೀವು ವಿಡಿಯೋ ಹೆಂಗೆ ಮಾಡ್ತೀರ ಅಂತ ಕೇಳಿದಿರಲ್ಲ. ನಾನು ವಿಡಿಯೋನ ಮೊಬೈಲ್ನಾಗ ಮಾಡ್ತೀನಿ. ನನ್ನ ಹತ್ರ ಇರೋದು ಒಂದೇ ಮೊಬೈಲ್. ಅದು ಮಾಡೆಲ್ ನಂಬರ್ ಹೇಳ್ತೀನಿ, ವಿವೋ 1610 ಮಾಡೆಲ್. ನಾನು ತೊಗೊಂಡಾಗ 12,000, ಈಗ 6,000 7,000 ಆಗಿರ್ಬೋದು ಮೊಬೈಲ್ ರೇಟ್. ಹಾಗಾಗಿ ನಾನು ಹೇಳಿದೆ, ನನ್ನ ಹತ್ರ ಇರೋದು ಒಂದೇ ಮೊಬೈಲ, ಅದು ಹಳೆ ಮೊಬೈಲ್. 3 ವರ್ಷ ಏನೋ 4 ವರ್ಷ ಆಯಿತು, 3 ವರ್ಷ ಆಗಿರ್ಬೋದೇನೋ ಬಹುಶಃ, ನನಗೆ ಅಷ್ಟೊಂದು ನೆನಪಿಲ್ಲ. ಮತ್ತು ನಿಮ್ಮ ಮನ್ಯಾಗ ಲ್ಯಾಪ್ಟಾಪ್ ಐತಂತ ಒಬ್ಬರು ನಿನ್ನೆ ನನ್ನ ವ್ಯೂವರ್ಸ್ ಕೇಳಿದ್ರು. ನಮ್ಮ ಮನ್ಯಾಗ ಲ್ಯಾಪ್ಟಾಪ್ ಏನಿಲ್ಲ. ನಾನು ವಿಡಿಯೋ ಎಡಿಟಿಂಗ್ ಎಲ್ಲ ಪ್ರತಿಯೊಂದು ನನ್ನ ಮೊಬೈಲ್ ಏನೈತಲ್ಲ, ನನ್ನ ಮೊಬೈಲಲ್ಲಿ ಅಷ್ಟೇ ಮಾಡ್ತೇನೆ ನಾನು. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಕೆಲವರು ಇದು ಹಾಯ್ ಅಂತ ಹೇಳಿ ವಿಶ್ ಮಾಡಿ ಅಂತ ಹೇಳ್ತಿರಲ್ಲ, ಕೆಲವರು ಕಮೆಂಟಲ್ಲಿ ಲೇಟಾಗಿ ಬಂದಿರ್ತಾವೆ. ಅದರೊಳಗಾಗಿ ನಾನು ಕೆಲವೊಂದು ಸಲ ವಿಡಿಯೋ ಎಡಿಟಿಂಗ್ ಮಾಡಿ ಮುಗಿಸಿರ್ತೀನಿ ನಾನು. ಹಾಗಾಗಿ ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಹಾಯ್ ಹೇಳ್ತಿರ್ತೀನಿ. ಅದಕ್ಕೆ ಯಾರೂ ಬೇಸರ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಖಂಡಿತ ಹೇಳ್ತೀನಿ, ಅದ್ರ ಲೇಟ್ ಆಗ್ಬೋದಷ್ಟೆ. ಒಂದಿನ ವಿಡಿಯೋ ಮಾಡೋದು ಏನಾದರೂ ಗ್ಯಾಪ್ ಆದ್ರೆ, ಅದು ಎಡಿಟ್ ಮಾಡೋದು ಏನಾದರೂ ಗ್ಯಾಪ್ ಆದ್ರೆ ಅದ್ರೊಳಗೆ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿರ್ತೇನೆ. ಇಲ್ಲ ಅಂದ್ರೆ ಇಲ್ಲ, ಹಾಗಾಗಿ ಮಿಸ್ ಆಗಿರ್ತೈತೆ ಅಷ್ಟೇ. ಯಾರು ಬೇಸರ ಮಾಡ್ಕೊಳಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಸಜ್ಜಿ ಅಂತೂ ಹಕ್ಕಿ ಭಾಳ ಅಂದ್ರೆ ಭಾಳ ತಿನ್ನಾಕತ್ತವ. ನಾನು ಸಜ್ಜಿನ ಕಾಯ್ತಾ ಇಲ್ಲ, ದನಗಳು ಮೇಯ್ಸೋದನ್ನ ಆಗೈತಿ. ಯಾಕೆ ಕಾಯೋಲ್ಲ ಅಂತೇಳಿ ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಯಾರೊಬ್ರು ಏನ್ರಿ ಬರೀ ನೆಕ್ಸ್ಟ್ ಲಾಗು ಅಂತಿಲ್ಲ ಅಂತೇಳಿ. ಅದೇನೋ ರೂಢಿ ಆಗಿಬಿಟ್ಟೈತಿ ನಮ್ಮ ಜೀವನನೂ, ಸೀರಿಯಲ್ ಥರ ಅಲ್ವಾ. ಹಾಗಾಗಿ ಇವತ್ತೇನಾಗತ್ತೋ ನಾಳೆ ಏನಾಗತ್ತೋ ಅಂತೇಳಿ. ಹಾಗಾಗಿ ನಾನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಯಾರಿಗಾದರೂ ಬೇಜಾರಾಗಿದ್ದರೆ ಅವನಿಗೆ ಸಾರಿ.